ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಮನಮೋಹನ ಮಿತ್ರ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲಿ ಒಬ್ಬ. ಅವನು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ಹೋಗುತ್ತಾ ಇರುವಾಗ ಒಮ್ಮೆ ಭಗವಂತ ನಿಜವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೇನೋ ಎಂದು ಪ್ರಶ್ನಿಸುತ್ತಾನೆ. ಶ್ರೀರಾಮಕೃಷ್ಣರು, ಹೌದು, ನೀನು ಪ್ರಾರ್ಥನೆಯನ್ನು ಮಾಡುತ್ತೀಯಾ ಮತ್ತು ಅವನು ಕೇಳಿಸಿಕೊಳ್ಳುವುದಿಲ್ಲ ಎಂದು ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ? ಅವನು ಸರ್ವಜ್ಞ, ಅವನು ಸರ್ವಾಂತರ್ಯಾಮಿ. ಅವನು ಖಂಡಿತ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುತ್ತಾನೆ. ನಾನು ಪ್ರಾರ್ಥನೆಯನ್ನು ಮಾಡಿದೆ, ಅವನು ಕೇಳಿಸಿಕೊಳ್ಳಲಿಲ್ಲ ಎಂದು ನೀನು ಹೇಳುವುದಾದರೆ ಅದು ನಿನ್ನ ಅಶ್ರದ್ಧೆ, ಅದು ನಿನ್ನ ಸಂಶಯ ಬುದ್ಧಿಯನ್ನು ತೋರ್ಪಡಿಸುತ್ತದೆ ಎಂದು ಉತ್ತರಿಸಿದರು. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಮನಮೋಹನನಿಗೆ, ನೀನು ಭಗವಂತನನ್ನು ಕಣ್ಣೀರ್ಗರೆದು ಪ್ರಾರ್ಥಿಸು, ಅತ್ತು ಕರೆದು ಅವನನ್ನು ಪ್ರಾರ್ಥಿಸು, ಅವನು ಖಂಡಿತ ಅನುಗ್ರಹವನ್ನು ಮಾಡುತ್ತಾನೆ ಎಂದು ಹೇಳುತ್ತಾರೆ. ಮನಮೋಹನ, ಭಗವಂತ ಇದ್ದಾನೆಯೋ ಇಲ್ಲ ನನಗೆ ಗೊತ್ತಿಲ್ಲ, ನೀವು ಮಾತ್ರ ನನ್ನ ಕಣ್ಮುಂದೆ ಕಾಣುತ್ತಿದ್ದೀರಿ. ನಾನು ನಿಮ್ಮಲ್ಲಿಯೇ ಪೂರ್ಣವಾಗಿ ಶರಣಾಗುತ್ತೇನೆ. ನನ್ನ ಜವಾಬ್ದಾರಿ ನಿಮ್ಮದು ಎಂದು ಹೇಳುತ್ತಾನೆ. ಶ್ರೀರಾಮಕೃಷ್ಣರು ಗಂಭೀರವಾಗಿ ಕೆಲವು ನಿಮಿಷ ಕುಳಿತುಕೊಂಡಿರುತ್ತಾರೆ. ಇನ್ನೇನು ಕತ್ತಲಾಗುತ್ತಲಿದೆ. ಮನಮೋಹನ ಮನೆಗೆ ಹೊರಟು ನಿಂತಿದ್ದಾನೆ. ಶ್ರೀರಾಮಕೃಷ್ಣರು ಭಾವಸ್ಥಿತಿಗೆ ಏರಿ ಯಾರು ಯಾರು ಭಗವತ್ ಸಾಕ್ಷಾತ್ಕಾರದ ಹಂಬಲದಿಂದ ಮತ್ತು ಜ್ಞಾನವನ್ನು ಪಡೆಯುವ ಹಂಬಲದಿಂದ ಇಲ್ಲಿಗೆ ಆಗಮಿಸುತ್ತಾರೆಯೋ ಅವರ ಇಚ್ಛೆ ಈಡೇರುತ್ತದೆ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಅವರ ಇಚ್ಛೆ ಈಡೇರುತ್ತದೆ ಎಂಬ ಅಭಯವಾಣಿಯನ್ನು ನುಡಿದರು. ಮನಮೋಹನನಿಗೆ ಅಪಾರ ಸಂತೋಷ ಆಯಿತು. ಅವನು ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕರಿಸಿ ಆನಂದದಿಂದ ಮನೆಗೆ ತೆರಳುತ್ತಾನೆ. ಶ್ರೀರಾಮಕೃಷ್ಣರು ಓರ್ವ ಮಹಾನ್ ಸಂತ, ತನ್ನ ಗುರು ಅಷ್ಟೇ ಅಲ್ಲ, ಸಾಕ್ಷಾತ್ ಅವತಾರ ಪುರುಷ ಎಂಬ ನಂಬಿಕೆ ಮನಮೋಹನನಲ್ಲಿ ಕ್ರಮೇಣ ಬೆಳೆಯುತ್ತಾ ಹೋಯಿತು. ಒಮ್ಮೆ ಮನಮೋಹನ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ತಮ್ಮ ಮಂಚದ ಮೇಲೆ ಕುಳಿತಿದ್ದರು. ಅವರು ಪಾದಗಳನ್ನು ಕೆಳಕ್ಕೆ ಬಿಟ್ಟು ಕುಳಿತುಕೊಂಡಿದ್ದಾರೆ. ಮನಮೋಹನ ಬಂದದ್ದನ್ನು ನೋಡಿ ಅವರು ತಮ್ಮ ಎರಡೂ ಪಾದಗಳನ್ನು ಎತ್ತಿ ತೊಡೆಯ ಸುಖಾಸನದಲ್ಲಿ ಕುಳಿತುಕೊಂಡು ಬಿಟ್ಟರು. ಮನಮೋಹನನಿಗೆ ದುಃಖ ಆಯಿತು. ಅವನು ಬಂದು ನಮಸ್ಕರಿಸಿ, ಮಹಾಶಯರೇ, ನೀವು ನಿಮ್ಮ ಪಾದಗಳನ್ನು ಏಕೆ ಹಿಂದಕ್ಕೆ ತೆಗೆದುಕೊಂಡಿರಿ? ನೀವು ನಿಮ್ಮ ಪಾದಗಳನ್ನು ಮತ್ತೆ ಕೆಳಗೆ ಇಳಿಬಿಡದಿದ್ದರೆ ನಾನು ಅವುಗಳನ್ನು ಕತ್ತರಿಸಿಕೊಂಡು ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ಮನೆಯಲ್ಲಿ ನಾವೆಲ್ಲ ಭಕ್ತರು ನಿಮ್ಮ ಪಾದಗಳನ್ನು ಪೂಜಿಸುತ್ತೇವೆ ಎಂದು ಹೇಳಿದ. ಶ್ರೀರಾಮಕೃಷ್ಣರು ಅವನ ಭಕ್ತಿಗೆ ಸಂಪ್ರೀತರಾಗಿ ತಮ್ಮ ಕಾಲುಗಳನ್ನು ಕೆಳಕ್ಕೆ ಇಳಿಯಬಿಡುತ್ತಾರೆ. ಅವನು ಸಂತೋಷದಿಂದ ಅವರ ಪಾದಗಳನ್ನು ಒತ್ತುತ್ತಾನೆ. ಮನಮೋಹನ ಉತ್ತಮ ಭಕ್ತ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅವನಲ್ಲಿ ನಾನು ದೊಡ್ಡ ಭಕ್ತ ಎಂಬ ಅಹಂಕಾರ ಮೊಳೆಯತೊಡಗಿತ್ತು. ಅಹಂಕಾರದ ಜೊತೆಯಲ್ಲಿ ಮತ್ಸರವೂ ಸೇರಿಕೊಂಡಿತು.
ಶ್ರೀರಾಮಕೃಷ್ಣರಿಗೆ ಇದೆಲ್ಲ ಗೊತ್ತಾಗದೇ ಇರಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರು ಎಲ್ಲ ಭಕ್ತರ ಇದಿರಿನಲ್ಲಿ, ಅಲ್ಲಿ ಮನಮೋಹನ ಮಿತ್ರ ಕೂಡ ಇದ್ದನು, ಸುರೇಂದ್ರನಾಥ ಮಿತ್ರನನ್ನು, ಅವನು ದೊಡ್ಡ ಭಕ್ತ, ಅವನ ಭಕ್ತಿಯನ್ನು ನೋಡಿ ಎಂದು ಕೊಂಡಾಡಿದರು. ಮನಮೋಹನನಿಗೆ ಹೊಟ್ಟೆಯಲ್ಲಿ ಕಿಚ್ಚು ಇಟ್ಟಂತಾಯಿತು. ಏನು, ಸುರೇಂದ್ರ ಒಬ್ಬನೇ ದೊಡ್ಡ ಭಕ್ತ ಏನು, ನಾವೆಲ್ಲ ಇವರಿಗೆ ಏನೂ ಲೆಕ್ಕಕ್ಕೆ ಇಲ್ವೇ ಎಂದು ಅವನು ನೊಂದುಕೊಂಡು ಮತ್ಸರಿಸಿ ಶ್ರೀರಾಮಕೃಷ್ಣರ ಹತ್ತಿರ ಬರುವುದನ್ನೇ ಬಿಟ್ಟು ಬಿಡುತ್ತಾನೆ. ಶ್ರೀರಾಮಕೃಷ್ಣರು ಕೆಲವು ಭಕ್ತರ ಮೂಲಕ ಅವನನ್ನು ಕರೆಯಿಸುತ್ತಾರೆ. ಅವನು ಮಾತ್ರ, ನೀವು ನಿಮ್ಮ ಭಕ್ತರು ಸುಖವಾಗಿ ಇರಿ, ನನ್ನ ಅವಶ್ಯಕತೆ ಏನೂ ಇಲ್ಲ ಅಲ್ಲಿ ಎಂದು ಹೇಳುತ್ತಾ ಬರುವುದನ್ನು ತಪ್ಪಿಸಿಕೊಳ್ಳುತ್ತಲೇ ಇದ್ದ. ಕೊನೆಗೆ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ತನ್ನನ್ನು ಹೇಳಿ ಕಳುಹಿಸುತ್ತಾರೆ ಎಂದುಕೊಂಡೇ ತನ್ನ ಮನೆಯನ್ನು ಕೋಲ್ಕತ್ತಾದಿಂದ ಪಕ್ಕದ ಹಳ್ಳಿ ಕೊನ್ನಗರಕ್ಕೆ ಸ್ಥಳಾಂತರಿಸುತ್ತಾನೆ. ಆದರೆ ಅವನು ಶ್ರೀರಾಮಕೃಷ್ಣರಿಂದ ಎಷ್ಟೆಷ್ಟು ದೂರವಾಗುವ ಪ್ರಯತ್ನವನ್ನು ಮಾಡಿದನೋ ಅಷ್ಟಷ್ಟು ಅವನ ಮನಸ್ಸು ಶ್ರೀರಾಮಕೃಷ್ಣರಿಗೆ ಹತ್ತಿರವಾಗತೊಡಗಿತು. ಕಚೇರಿಯ ಕೆಲಸಗಳನ್ನು ಮಾಡಬೇಕಾದರೆ ಅವನಿಗೆ ಶ್ರೀರಾಮಕೃಷ್ಣರ ನೆನಪೇ ಅಡ್ಡ ಬಂದು ಸತಾಯಿಸುತ್ತಿತ್ತು. ಒಂದು ದಿನ ಅವನು ಕೊನ್ನಗರದಲ್ಲಿ ಗಂಗೆಯ ದಡದ ಮೇಲೆ ನಿಂತಿದ್ದಾನೆ. ಬೆಳಗ್ಗೆಯ ಹೊತ್ತು ಅವನು ಸ್ನಾನಕ್ಕೆಂದು ಬಂದವನು. ಆಗ ಒಂದು ದೋಣಿ ಎದುರುಗಡೆಯಿಂದ ಬಂದಿತು. ದೋಣಿಯಿಂದ ಬಲರಾಮ ಬೋಸ್ ಇಳಿದು ಬರ್ತಾನೆ. ಒಬ್ಬ ಭಕ್ತನ ದರ್ಶನವನ್ನು ಪಡೆದನಲ್ಲ ಎಂದು ಮನಮೋಹನ ಸಂತೋಷ ಪಡುವಷ್ಟರಲ್ಲಿ ಬಲರಾಮ, ನೀನು ಯಾಕೆ ಇತ್ತೀಚೆಗೆ ದಕ್ಷಿಣೇಶ್ವರಕ್ಕೆ ಬರುತ್ತಿಲ್ಲ? ಪರಮಹಂಸರು ನಿನ್ನನ್ನು ಭೇಟಿಯಾಗಲು ಬಂದಿದ್ದಾರೆ ಎಂದು ಹೇಳಿಬಿಟ್ಟ. ತನ್ನ ಕಿವಿಗಳನ್ನೇ ತಾನು ನಂಬದಾದ ಮನಮೋಹನ ಆಶ್ಚರ್ಯದಿಂದ ದೋಣಿಯ ಕಡೆಗೆ ನೋಡುವಷ್ಟರಲ್ಲಿ ದೋಣಿಯಿಂದ ನಿರಂಜನ ಮುಂದೆ ಇಳಿದು ಬರ್ತಾನೆ. ಶ್ರೀರಾಮಕೃಷ್ಣರು ಅವನ ಹಿಂದೆ ನಡೆದುಕೊಂಡು ಬರುತ್ತಿದ್ದಾರೆ. ಮನಮೋಹನನಿಗೆ ತಾನು ಮಾಡಿದ ತಪ್ಪಿನಿಂದಾಗಿ ಶ್ರೀರಾಮಕೃಷ್ಣರು ಇಷ್ಟು ತೊಂದರೆ ಪಟ್ಟುಕೊಂಡು ಇಲ್ಲಿಗೆ ಬರುವಂತಾಯಿತಲ್ಲ ಎಂದು ನೋವು ದುಃಖ ಒಂದು ಕಡೆ, ಇನ್ನೊಂದೆಡೆ ಶ್ರೀರಾಮಕೃಷ್ಣರನ್ನು ದರ್ಶಿಸಿದ ಆನಂದ ಆಶ್ಚರ್ಯ, ಆ ಭಾವನೆಗಳ ಆವೇಗಕ್ಕೆ ಒಳಗಾಗಿ ಅವನು ಇನ್ನೇನು ನದಿಯೊಳಗೆ ಬಿದ್ದು ಬಿಡುತ್ತಿದ್ದ. ನಿರಂಜನ ಅವನನ್ನು ಹಿಡಿದುಕೊಳ್ತಾನೆ. ಶ್ರೀರಾಮಕೃಷ್ಣರು ಮನಮೋಹನನನ್ನು ನೋಡಿ ಸಮಾಧಿಸ್ಥರಾಗ್ತಾರೆ. ಸಮಾಧಿಯಿಂದ ನಿಧಾನವಾಗಿ ಮರಳಿ ಬಂದ ಮೇಲೆ, ನೀನು ಯಾಕೆ ಇತ್ತೀಚೆಗೆ ದಕ್ಷಿಣೇಶ್ವರಕ್ಕೆ ಬರುತ್ತಲಿಲ್ಲ? ಏನಾಯಿತು? ನಾನು ನಿನ್ನ ಬಗ್ಗೆಯೇ ಕಾತರಗೊಂಡಿದ್ದೆ ಎಂದು ಶ್ರೀರಾಮಕೃಷ್ಣರು ಹೇಳಿದರು. ಮನಮೋಹನ ತನ್ನ ತಪ್ಪಿಗಾಗಿ ಅತ್ಯಂತ ವ್ಯಥೆ ಪಡುತ್ತಾನೆ. ಶ್ರೀರಾಮಕೃಷ್ಣರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಆತಿಥ್ಯವನ್ನು ಮಾಡಿದ. ಬಳಿಕ ಅವರ ಜೊತೆಯಲ್ಲಿಯೇ ತಾನು ದಕ್ಷಿಣೇಶ್ವರಕ್ಕೆ ದೋಣಿಯಲ್ಲಿ ಹೋಗುತ್ತಾನೆ. ಅಂದಿನಿಂದ ಅವನು ಮತ್ತೆ ದಕ್ಷಿಣೇಶ್ವರಕ್ಕೆ ಹೋಗಿ ಬರಲು ಆರಂಭಿಸುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.